ನಮಸ್ಕಾರ ಸ್ನೇಹಿತರೆ, ಮಾಧು ಮದೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ, ನೋಡಿ, ನೀವು ಸಾಮಾನ್ಯವಾಗಿ ಟೊಮೊಟೊ ತೋಟ ನೋಡಿರ್ತೀರ. ಈ ಟೊಮೊಟೊ ತೋಟ ಸುಮಾರು 6 ಅಡಿ ಎತ್ತರ ಬೆಳೆದಿದೆ ಸ್ನೇಹಿತರೆ. ನಮ್ಮ ಹುಡುಗ ಕಾಯಿ ಕೊಯ್ತಾ ಇದ್ದಾನೆ, ಹಣ್ಣು ಕೊಯ್ತಾ ಇದ್ದಾನೆ. ನೋಡಿ, ಇದು ಸಸಿ ಸ್ನೇಹಿತರೆ. ಸಸ್ಯ ಇದ್ದಾಗ ಈ ತೆಗೆದಿರೋ ತೋಟ ನೋಡಿ. ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ, ಮಣ್ಣು ಮಲ್ಚಿಂಗ್ ಮಾಡಿದ್ದೀವಿ, ಕಳೆ ಒಂದು ಸ್ವಲ್ಪನೂ ಇಲ್ಲ, ಕಳೆ ಪೂರ್ಣ ತೆಗೆದಿದ್ದೀವಿ. ಕಳೆಯಿಂದ ರೋಗ ಬಾಧೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಕಳೆ ಇಲ್ಲ ಅಂದರೆ 50% ಇಳುವರಿ ಹೆಚ್ಚುತ್ತೆ. ಮತ್ತು ಡ್ರಿಪ್ ಕಾಂಪ್ಲೆಕ್ಸ್ ಕೊಡ್ತೀವಿ ಅಲ್ಲಲ್ಲಿ, ಮತ್ತು ಗೊಬ್ಬರಗಳನ್ನು ಮತ್ತು ಕಳೆ ಹತೋಟಿ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲೂ ಸಿಂಪಲ್ ಸ್ಪ್ರೇ ಕೊಡ್ತೀವಿ. ನೋಡಿ, ಇಷ್ಟು ಚೆನ್ನಾಗಿದೆ. ಇದರಲ್ಲಿ ಆಲ್ಮೋಸ್ಟು ಗಿಡ ಯಾವುದೇ ರೋಗ ಇಲ್ಲದೇ ಚೆನ್ನಾಗಿ ಬಂದಿದೆ. ನಾವು ಮುಖ್ಯವಾಗಿ ಫಾಲೋ ಮಾಡಬೇಕಾಗಿರೋ ರೂಲ್ಸು ಅಂದರೆ ಸ್ನೇಹಿತರೆ, ಮಣ್ಣು ಉತ್ತಮ ಫಲಿತಾಂಶವಾಗಿ ಬೆರೆತಿರಬೇಕು. ಮಣ್ಣು ಹದ ಇರಬೇಕು. ನೋಡಿ, ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ಇದೆ. ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ, ಮಣ್ಣು ಮಲ್ಚಿಂಗ್ ಮಾಡಿದ್ದೀವಿ. ಅಂದರೆ ವಾರಕ್ಕೊಮ್ಮೆ ಮಣ್ಣು ಮಲ್ಚಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ, ತುಂಬ ಒಳ್ಳೆಯದು. ಟೊಮೊಟೊಗೆ ನಾವು ಎಷ್ಟು ಮಲ್ಚಿಂಗ್ ಮಾಡ್ತೀವಿ ಅದು ತುಂಬ ಒಳ್ಳೆಯದು. ಮತ್ತು ಸಾವಯವ ಗೊಬ್ಬರನ ಆದಷ್ಟು ಯಥೇಚ್ಛವಾಗಿ ಹಾಕೋದು ಉತ್ತಮವಾಗಿರುತ್ತೆ ಸ್ನೇಹಿತರೆ. ಮತ್ತು ಸಾಲಿಂದ ಸಾಲಿಗೆ ಸುಮಾರು 6 ಅಡಿ ಅಂತರ ಉತ್ತಮವಾಗಿದೆ ಸ್ನೇಹಿತರೆ. ನೋಡಿ, ಇದು ಸುಮಾರು 12 ದಿನಗಳ ಸಸಿ ಸ್ನೇಹಿತರೆ. ನಿಮ್ಮ ಭೂಮಿಗೆ ಹೊಂದುವಂಥ ವೆರೈಟಿ ಹಾಕ್ಕೊಂಡ್ರೆ ಉತ್ತಮ ಸ್ನೇಹಿತರೆ. ನಾವು ಕೃಷಿ F1 ಹಾಕ್ತೀವಿ, ಕೆಲವೊಂದು ಬಾರಿ ಶ್ರೇಯ ಸಾಹುನು ಹಾಕ್ತೀವಿ ಸ್ನೇಹಿತರೆ. ನೋಡಿ, ಇಷ್ಟು ಉತ್ತಮವಾಗಿ ಬಂದಿದೆ. ಮತ್ತು ಇದಕ್ಕೆ 19 ಒಂದು ಗಿಡ ನೆಟ್ಟಿದ ಒಂದು ವಾರಕ್ಕೆ ಕೊಡಬೇಕು. ಮತ್ತು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫಂಗಿಸೈಡ್, ಇನ್ಸೆಕ್ಟಿಫೈಡು ಒಂದು ಸ್ಪ್ರೇ, ಸಿಂಪಲ್ ಸ್ಪ್ರೇ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಷ್ಟು ಸುಮಾರು 12 ದಿನಗಳ ಸಸಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಇನ್ನೊಂದು ವಾರ ಕಳೆದರೆ ಹೂವಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಾವು ಕಡ್ಡಿಗಳನ್ನು ನೆಡಬೇಕಾಗುತ್ತೆ. ಸ್ನೇಹಿತರೆ. ದಾರಗಳನ್ನು ಕಟ್ಟೋದು ಹೇಗೆ, ಅದು ಕಡ್ಡಿಗಳನ್ನು ನೀಡೋದು ಹೇಗೆ ಅನ್ನೋದು ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಸ್ನೇಹಿತರೆ. ಇದು ಕಡ್ಡಿಗಳನ್ನು ನೆಟ್ಟಿರೋದು ಸ್ನೇಹಿತರೆ, ಕಡ್ಡಿಗಳನ್ನು ಹಾಕಿರೋದು. ನೋಡಿ, ಕಾಯಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ತೋಟ, ಸಂಪೂರ್ಣ ತೋಟ ನೋಡಿ ಸ್ನೇಹಿತರೆ. ಎಷ್ಟು ಗ್ರೀನರಿ ಇದೆ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.